ಯಾವುದು ಎಲ್ಲಿಗೆ ಸಂಪತ್ತು ಅಂತ ಒಂದು ಪಟ್ಟಿ ಕೊಡ್ತಾನೆ ಇಲ್ಲೊಬ್ಬ ವಿವೇಕಿ. ಸಂಪತ್ತು ಅಂದರೆ ಹಣ ಅಂತ ಮಾತ್ರ ಅಲ್ಲ, ಜನ ಸಂಪತ್ತು, ಧನ ಸಂಪತ್ತು, ವಿದ್ಯಾ ಸಂಪತ್ತು, ಬುದ್ಧಿ ಸಂಪತ್ತು, ಸಹಕಾರ ಸಂಪತ್ತು, ಸೌಲಭ್ಯ ಸಂಪತ್ತು ಎಲ್ಲವೂ ಹೌದು. ಇಂಥ ಸಂಪತ್ತುಗಳು ಯಾವುದು ಎಲ್ಲಿಗೆ ಅಂತ ಅಂದರೆ ಅವನು ಹೇಳೋದನ್ನು ನೋಡಿ. ವಿದೇಶೇಷು ಧನಂ ವಿದ್ಯಾ ವ್ಯಸನೇಷು ಧನಂ ಮತಿ ಪರಲೋಕೆ ಧನಂ ಧರ್ಮ ಶೀಲಂ ಸರ್ವತ್ರ ವೈಧನಂ. ವಿದೇಶಗಳಿಗೆ ಹೋದಾಗ, ವಿದೇಶ ಅಂದರೆ ಇನ್ನೊಂದು ದೇಶ ಅಂತ ಮಾತ್ರ ಅಲ್ಲ, ಇನ್ನೊಂದು ಊರು ಆಗಬಹುದು. ಅಲ್ಲಿಗೆ ಹೋದಾಗ ನಮಗೆ ಸಂಪತ್ತು ಯಾವುದು ಅಂತ ಅಂದರೆ ನಮಗೆ ವಿದ್ಯೆಯೇ ಸಂಪತ್ತು. ವಿದ್ಯೆ ಇದ್ದರೆ ಎಲ್ಲಿಯೂ ಬದುಕಿ ಬರಬಹುದು. ಇನ್ನು ಕಷ್ಟ ಬಂದಿದೆ, ಬಹಳ ಸಂಕಷ್ಟದಲ್ಲಿದ್ದೀವಿ, ಆಗ ನಿಜವಾದ ಸಂಪತ್ತು ಯಾವುದು ಅಂದರೆ ಕೋಟಿ ಹಣ ಇದೆ, ಬೇಕಾದಷ್ಟು ಜನರ ಬೆಂಬಲ ಇದೆ, ಸೌಕರ್ಯ ಇದೆ ಅಂದರೆ ಅದಲ್ಲ ಆವಾಗಿನ ಸಂಪತ್ತು. ಆಗಿನ ಸಂಪತ್ತು ಯಾವುದು ಅಂದರೆ ಮತಿ, ಜಾಣ್ಮೆಯೇ ಕಷ್ಟವನ್ನು ದಾಟಿಸುವ ಸಂಪತ್ತು. ಇನ್ನು ಪರಲೋಕಕ್ಕೆ ಹೋದ್ವಿ ಅಂತ ಅಂದರೆ ಅಲ್ಲಿ ಧರ್ಮ ಸಂಪತ್ತಾಗತ್ತೆ. ಇಲ್ಲಿ ಧರ್ಮ ಅಂದರೆ ಪುಣ್ಯ ಅಂತ ಅರ್ಥ. ನಮಗೆ ನಾವು ಪಡೆದುಕೊಂಡ ಪುಣ್ಯವೇ ಪರಲೋಕದಲ್ಲಿ ಸಂಪತ್ತಾಗಿ ಒದಗತ್ತೆ. ಆದರೆ ಶೀಲ ಇದೆಯಲ್ಲ, ಚಾರಿತ್ರ್ಯ ಇದೆಯಲ್ಲ, ಅದು ಎಲ್ಲ ಕಡೆಗೂ ಸಂಪತ್ತು ಅಂತ. ಅಂದರೆ ಚಾರಿತ್ರ್ಯ ಎಲ್ಲ ಕಡೆಗೂ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಚಾರಿತ್ರ್ಯವಂತರ ಮಹಿಮೆಯನ್ನು ಇಲ್ಲೊಬ್ಬ ಪ್ರಾಜ್ಞ ಸಾರ್ತಾನೆ. ಶುಭಂ ಭೂಯಾತ್.